ಶ್ರೀಗುರುಭ್ಯೋ ನಮಃ. ಪಾಂತ್ವಸ್ಮಾನ್ ಪುರುಹೂತವೈರಿಬಲವನ್ಮಾತಂಗಮಾದ್ಯದ್ಘಟಾ ಕುಂಭೋಚ್ಛಾದ್ರಿವಿಪಾಟನಾಧಿಕಪಟು ಪ್ರತ್ಯೇಕವಜ್ರಾಯಿತಾಃ ಶ್ರೀಮತ್ಕಂಠೀರವಾಸ್ಯ ಪ್ರತತಸುನಖರಾದಾರಿತಾರಾತಿದೂರಪ್ರಧ್ವಸ್ತಧ್ವಾन्तಶಾन्तಪ್ರವಿತತಮನಸಾ ಭಾವಿತಾನಾಕಿವೃಂದೈಃ ಲಕ್ಷ್ಮೀಕಾन्तಸಮन्तತೋऽಪಿ ಕಲಯನ್ನೈವೇಶಿತುಸ್ತೆ ಸಮಂ ಪಶ್ಯಾಮ್ಯುತ್ತಮವಸ್ತು ದೂರತರತೋಪಾಸ್तं ರಸೋಯೋಷ್ಠಮಃ ಯದ್ರೋಷೋತ್ಕರದಕ್ಷನೇತ್ರಕುಟಿಲಪ್ರಾन्तೋತ್ಥಿತಾಗ್ನಿಸ್ಫುರತ್ ಖದ್ಯೋತೋಪಮವಿಸ್ಫುಲಿङ्ಗಭಸಿತಾ ಬ್ರಹ್ಮೇಶಶಕ್ರೋತ್ಕರಾः ಶ್ರೀಮದ್ವಿಷ್ಣುವಂಘ್ರಿನಿಷ್ಠಾ ಅತಿಗುಣಗುರುತಮಃ ಶ್ರೀಮದಾನಂದತೀರ್ಥತ್ರೈಲೋಕ್ಯಾಚಾರ್ಯಪಾದೋಜ್ವಲಜಲಜಲಸತ್ಪಾಂಸವೋऽಸ್ಮಾन् ಪುನन्तು ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನಮಹಿತಾ ಶಾರದಾ ಶಾರದೇಂದೋ ಜ್ಯೋತ್ಸ್ನಾ ಭದ್ರಸ್ಮಿತಶ್ರೀಧವಳಿತಕಕುಭಾ ಪ್ರೇಮಭಾರಂಭಭಾರ. ಹರಿವಾಯುಸ್ತುತಿಯಲ್ಲಿ 9ನೇ ಶ್ಲೋಕ. ಏಮಂ ಭಾವಂ ಭಜಂತೆ ಸುರಮುಖಸುಜನಾರಾಧಿತಂ ತೇ ತೃತೀಯಂ ಭಾಸಂತೆ ಭಾಸುರೈಸ್ತೆ ಸಹಚರಚಲಿತೈಃ ಚಾಮರೈಶ್ಚಾರುವೇಷಾಃ ವೈಕುಂಠೇ ಕಂಠಲಗ್ನಸ್ಥಿರಶುಚಿವಿಲಸತ್ಕಾಂತಿತಾರುಣ್ಯಲೀಲಾ ಲಾವಣ್ಯಾ ಪೂರ್ಣಕಾಂತಾ ಕುಚಭರಸುಲಭಾ ಶ್ಲೇಷಸಮ್ಮೋದಸಾಂದ್ರಾಃ. ಬಾಲಬೋಧಿನಿಯಲ್ಲಿ ಶ್ರೀ ವಾಯೋಃ ತೃತೀಯ ಅವತಾರಃ ಸುರನರೋತ್ತಮಾದಿ ಸೇವಿತಃ ಏತತ್ ಸೇವನೆಯ ವೈಕುಂಠಪದ ಪ್ರಾಪ್ತಿ. ವಾಯುದೇವರ 3ನೇ ಅವತಾರ ಅಂದರೆ ಶ್ರೀಮನ್ ಮಧ್ವಾಚಾರ್ಯರ ಅವತಾರ. ಆ ಮಧ್ವಾಚಾರ್ಯರನ್ನ ದೇವತೆಗಳು, ಮನುಷ್ಯೋತ್ತಮರು, ಇವರೇ ಮೊದಲಾದವರು ಸೇವೆ ಮಾಡ್ತಾರೆ. ಆ ಸೇವೆ ಮಾಡುವುದರಿಂದ ಅಂದರೆ ಶ್ರೀಮನ್ ಮಧ್ವಾಚಾರ್ಯರನ್ನ ಸೇವೆ ಮಾಡುವುದರಿಂದ ಏನು ಲಾಭ ಹಾಗೆಂದರೆ ವೈಕುಂಠ ಪದ ಪ್ರಾಪ್ತಿ ಅಂತ ಹೇಳ್ತಾರೆ. ವೈಕುಂಠ ಪದಂ ಸರ್ವೋತ್ಕೃಷ್ಟಂ. ಆ ವೈಕುಂಠ ಪದ ಅದು ಭಾರಿ ಉತ್ತಮವಾದದ್ದು, ಶ್ರೇಷ್ಠವಾದದ್ದು. ವೈಕುಂಠ ಪದೇ ನಿತ್ಯ ನಿರ್ದೋಷ ಸ್ವೇಚ್ಛಾನುರೂಪ ಸುಖಾನಿ ಸಂತಿ. ಆ ವೈಕುಂಠ ಪದ ಶ್ರೇಷ್ಠ ಯಾಕಾಯಿತು ಹಾಗೆಂದ್ರೆ ಅದು ನಿತ್ಯವಾದದ್ದು, ಪರ್ಮನೆಂಟ್ ಮತ್ತು ನಿರ್ದೋಷ, ಅಲ್ಲಿ ಯಾವ ದೋಷವೂ ಇರೋದಿಲ್ಲ. ಸ್ವೇಚ್ಛ, ನಮ್ಮ ಇಚ್ಛೆ ಬಂದಂಗೆ ನಾವಿರ್ಬೋದು. ಅಂದರೆ ದುಷ್ಟ ಇಚ್ಛೆಗಳು ಇರೋದಿಲ್ಲ ಅಂತ, ಒಳ್ಳೆ ಇಚ್ಛೆಯೇ ಇರುತ್ತದೆ. ಅದರಿಂದ ಸ್ವೇಚ್ಛಾನುರೂಪ ಸುಖಾನಿ, ಸ್ವೇಚ್ಛಾ ಇವೇ ಮೊದಲಾದ ರೂಪಗಳುಳ್ಳ ಸುಖಗಳು ಅಲ್ಲಿ ಸಿಗುತ್ತದೆ ನಮಗೆ. ನಿತ್ಯವಾದ ನಿರ್ದುಷ್ಟವಾದ ನಮ್ಮ ಇಚ್ಛೆಗೆ ಬಂದಂತೆ ನಾವು ಅಲ್ಲಿ ಸುಖವನ್ನು ಪಡೆಯಬಹುದು. ಅದರಿಂದ ವೈಕುಂಠ ಪದ ಸರ್ವೋತ್ಕೃಷ್ಟ. ಚತುರ್ಮುಖಾದಿ ಮುಕ್ತಾನಾಂ ಮುಕ್ತವಪಿ ಪೂರ್ವವದ್ ನೀಚೋಚ್ಛತ್ವೇನ ಅವಸ್ಥಾನಂ ಇತ್ಯಾಹ ಏಮಂ ಇತಿ. ಚತುರ್ಮುಖ ಬ್ರಹ್ಮದೇವರೇ ಮೊದಲಾದ ಅನೇಕ ಮುಕ್ತ ಜನರು ಇರ್ತಾರೆ. ಅವರು ಮೋಕ್ಷವನ್ನ ಪಡೆದ ಮೇಲೂ ಕೂಡ ಅಲ್ಲೂ ಕೂಡ ಏನಿದೆ, ತಾರತಮ್ಯ ಇದ್ದೇ ಇದೆ. ಅಲ್ಲಿ ಕೂಡ ತಮಗಿಂತ ಉತ್ತಮರು ಅಂತ ಇರ್ತಾರೆ, ತಮಗಿಂತ ಕೆಳಗಿನವರು ಅಂತ ಇರ್ತಾರೆ. ಅದೆಲ್ಲವನ್ನು ಇಲ್ಲಿ ಸಂಗ್ರಹ ಮಾಡಿ, ಇಷ್ಟು ವಿಚಾರವನ್ನ ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಹೇ ಪವನ, ವಾಯುದೇವರೇ ಅಂತ ವಾಯುದೇವರನ ಮೂಲ ರೂಪವನ್ನ ಸಂಬೋಧನೆ ಮಾಡಿ ಹೇಳತಕ್ಕ ಸ್ತೋತ್ರ ಇದು. ಯೇ ಜನಾಹ, ಯಾವ ಜನರು, ವೈಷ್ಣವರು, ಸುರಮುಖ ಸುಜನಾರಾಧಿತಂ, ದೇವತೆಗಳೇ ಮೊದಲಾದವರಿಂದ ಆರಾಧಿಸಲ್ಪಡತಕ್ಕ, ಪೂಜಿಸಲ್ಪಡತಕ್ಕ ನಿಮ್ಮ ತೃತೀಯಂ ಭಾವಂ ಅಂದ್ರೆ 3ನೇ ಅವತಾರ ಅಂತ ಏನಿದೆ ಶ್ರೀಮನ್ ಮಧ್ವಾಚಾರ್ಯರು ಅಂತಹ ರೂಪವನ್ನ ಭಜಂತೆ, ಯಾರು ಸೇವೆ ಮಾಡ್ತಾರಲ್ಲ, ತೇ ಜನಾಹ, ಆ ಜನರು, ಭಾಸುರೈಹಿ ಅಂದ್ರೆ ಉಳಿಯುತ್ತಾ ಇರುವ, ಸಹಚರ ಚಲಿತೈಹಿ, ಸಹಚರರು ಹಾಗೆಂದ್ರೆ ಭೃತ್ಯರು ಅಂತ ಅರ್ಥ. ಭೃತ್ಯಾಹ ತೈಹಿ ಚಲಿತೈಹಿ ವೀಜಿತೈಹಿ ಚಾಮರೈಹಿ, ಅವರು ಚಾಮರವನ್ನ ಬೀಸ್ತಾ ಇರ್ತಾರಂತೆ. ಉತ್ತಮರು ಅಂದ್ರೆ ಸಣ್ಣವರಾದವರು ಉತ್ತಮರಿಗೆ ಚಾಮರಾದಿಗಳನ್ನೆಲ್ಲ ಬೀಸ್ತಾ ಇರ್ತಾರೆ ಅಂತ ಅರ್ಥ. ಆ ರೀತಿಯಾದ ಸೇವನೆಯನ್ನ ಮಾಡ್ತಾ ವೈಕುಂಠದಲ್ಲಿ ಇರ್ತಾರೆ ಅಂತ ಅರ್ಥ. ಸಹಚರ ಚಲಿತೈಹಿ, ಮತ್ತು ಹೇಗಿರ್ತಾರೆ ಹಾಗೆಂದ್ರೆ ಚಾರು ಮನೋಹರಾಹ ವೇಷಾಹ ಅಲಂಕಾರಃ, ಅವರ ವೇಷಭೂಷ ಎಲ್ಲ ಭಾರಿ ಮನೋಹರವಾಗಿ ಚೆನ್ನಾಗಿರುತ್ತದೆ ಅಂತ. ಮತ್ತು ಹೇಗಿರ್ತಾರೆ ಅಲ್ಲಿರುವ ಜನರು ಹಾಗೆಂದ್ರೆ
ಕಂಠಲಗ್ನೆ ಸ್ಥಿರಶುಚಿ ವಿರಸತ್ ಕಾಂತಿತಾರುಣ್ಯಲೀಲಾ ಲಾವಣ್ಯ ಪೂರ್ಣಕಾಂತ ಕುಚಬರ ಸುಲಭಾಶ್ಲೇಷ ಸಂಮೋದ ಸಾಂದ್ರಾಹ. ಇಷ್ಟು ಒಂದೇ ಪದ. ಕಂಠೇ ಲಗ್ನಾಹ ಕಂಠಲಗ್ನಾಹ ಅಂದರೆ ಅಲ್ಲಿರುವ ಪತಿ ಪತ್ನಿಯರು ಪತಿಯನ್ನ ಆಲಂಗಿಸಿಕೊಂಡು ಇರ್ತಾರೆ. ಸ್ಥಿರಾಣಿ ನಿಶ್ಚಲಾನಿ ನಿರ್ಮಲಾನಿ ತಾನಿ ವಿಲಸಂತಿ ಭಾಸ್ವಂತಿ ಕಾಂತಿತಾರುಣ್ಯ ಲೀಲಾ ಲಾವಣ್ಯಾನಿ. ಮನೋಹರವಾದ ಯೌವನದಲ್ಲಿ ಇರತಕ್ಕ ಲೀಲೆ ಹಾವುಭಾವುಗಳಿಂದ ಅಂತ ಅರ್ಥ. ಅಲ್ಲಿ ಯೌವನದಲ್ಲಿ ಇದ್ದು ಕ್ರೀಡೆಗಳನ್ನು ಆಡುತ್ತಾ ಲಾವಣ್ಯಂ ಸೌಂದರ್ಯಂ ತಚ್ಚತೈಹಿ ಆಪೂರ್ಣಾಹ, ಅದು ಸಂಪೂರ್ಣವಾದ ಲಾವಣ್ಯ ಸೌಂದರ್ಯ ಎಲ್ಲವೂ ಇರುತ್ತದೆ ಅಂತ. ಲಾವಣ್ಯ ಅಂದ್ರೆ ಸೌಂದರ್ಯ, ಸಂಪೂರ್ಣವಾದ ಸೌಂದರ್ಯ ಇರತಕ್ಕವರಾಗಿ ಆ ಸ್ತ್ರೀಯರು ಇರ್ತಾರೆ. ಕುಚಬರಹ ಸುಂದರವಾದ ಮಧ್ಯಭಾಗ ಇರುವವರಾಗಿ. ಯಹ ಸುಲಭ ಆಶ್ಲೇಷ ಸುಖೇನ ಅಪ್ರಯತ್ನೇನ ಲಭ್ಯ, ಯಾವ ಪ್ರಯತ್ನ ಇಲ್ಲದೆ ಆಲಿಂಗನ ಮಾಡಿಕೊಂಡವರಾಗಿ. ಸಂಮೋದ ಸಮ್ಯಕ್ ಆನಂದ ತೇನ, ಅದರಿಂದ ಆನಂದ ಭರಿತರಾಗಿ ಅಲ್ಲಿರುವ ಜನರು ವೈಕುಂಠ ಲೋಕಃ ತಸ್ಮಿನ್ ಅಂತ ಅರ್ಥ. ಆ ವೈಕುಂಠ ಲೋಕದಲ್ಲಿ ಭಾಸಂತೆ ರಾಜಿಸುವರಾಗಿ ಶೋಭಿಸ್ತಾ ಜನರು ಇರ್ತಾರೆ. ಯಾರು ಮಧ್ವಾಚಾರ್ಯರನ್ನ ಸೇವೆ ಮಾಡ್ತಾರೆ ಅವರು ವೈಕುಂಠ ಮೋಕ್ಷವನ್ನು ಪಡೆದು ಅಲ್ಲಿ ಭೃತ್ಯರಿಂದಲೂ ಸ್ತ್ರೀಯರಿಂದಲೂ ಸೇವಿಸಲ್ಪಟ್ಟವರಾಗಿ ಸುಖವಾಗಿ ಅಲ್ಲಿ ಇರ್ತಾರೆ ಅಂತ ಒಟ್ಟ ಅಭಿಪ್ರಾಯ. ಏಮಂ ಭಾವಂ ಭಜಂತೆ ಸುರಮುಖ ಸುಜನಾರಾಧಿತಂ ತೇ ತೃತೀಯಂ ಭಾಸಂತೆ ಭಾಸುರೈಸ್ತೆ ಸಹಚರಚಲಿತೈಃ ಚಾಮರೈಶ್ಚಾರುವೇಷಾಃ ವೈಕುಂಠೇ ಕಂಠಲಗ್ನ ಸ್ಥಿರಸುಚಿ ವಿಲಸತ್ಕಾಂತಿತಾರುಣ್ಯಲೀಲಾ ಲಾವಣ್ಯ ಪೂರ್ಣಕಾಂತ ಕುಚಭರಸುಲಭಾಶ್ಲೇಷ ಸಂಮೋದ ಸಾಂದ್ರಾಃ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.